ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಊಟ ತಗೊಂಡೋಗೋಣ ಅವಳಿಗೆ. ಹಲೋ ಹಲೋ ಕಾವ್ಯ, ಹಾಂ ಹೇಳಿ. ಅಡುಗೆ ಏನು ಮಾಡಬೇಡ, ನಾನು ಹೊರಗಡೆಯಿಂದ ತರ್ತೀನಿ ಆಯಿತಾ? ಹಾಂ ಸರಿ ಆಯಿತು, ಬೇಗ ಬಾ, ನನಗೂ ಹಸುವಾಗ್ತಿದೆ. ಓಕೆ 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 ಚಿನ್ನ. ಇವ್ರು ಬಂದ್ರು ಅನ್ಸುತ್ತೆ. ಏನಾಯ್ತು ಇವ್ರಿಗೆ? ಯಾಕೆ ಇಷ್ಟೊಂದು ಕೋಪದಲ್ಲಿದ್ದಾರೆ? ರೀ, ಯಾಕೇನಾಯ್ತು? ಬರೋ ದಾರಿಯಲ್ಲಿ ನನ್ನ ಹಳೆ ಫ್ರೆಂಡ್ ಸಿಕ್ಕಿದ್ದ, ನಿಮ್ಮೂರವನು. ಏನ್ ಹೇಳ್ದ? ಓಯ್ ಸಾರಿ ಬ್ರೋ. ಹೇ ಶಿವು. ಹೇ ರವಿ, ಏನು ಈ ಕಡೆ ಭಾಳ ದಿವಸ ಆದಮೇಲೆ ಕಾಣಿಸ್ತಾ ಇದೆಯಾ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಮಗ, ಬಂದಿದ್ದೆ. ಹೌದು, ನೀನೇನು ಮಾಡ್ತಿದ್ಯಾ? ನಾನಿಲ್ಲೇ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ ಮಗ. ಏನೋ ಪಾರ್ಸಲು? ಇದಾ, ನನ್ನ ಹೆಂಡತಿಗೆ ತಿಂಡಿ ತಗೊಂಡು ಹೋಗ್ತಿದ್ದೆ ಮಗ. ಏನು ಮಗ, ಪ್ಲೇ ಬಾಯ್ ಇದ್ದವನು ಫ್ಯಾಮಿಲಿ ಮ್ಯಾನ್ ಆಗಿಬಿಟ್ಟಿದ್ಯಾ? ತುಂಬ ಚೇಂಜ್ ಆಗಿದೆಯಾ ಅಲ್ವಾ? ಮನುಷ್ಯ ಅಂದಮೇಲೆ ಚೇಂಜ್ ಆಗಲೇಬೇಕು ಮಗ, ಏನು ಮಾಡೋಕ್ಕಾಗಲ್ಲ. ಹೌದೌದು, ಮದುವೆಗೆ ಕರಿಲ್ಲ ನೀನು. ಅದು ಅರ್ಜೆಂಟಲ್ಲಿ ಆಗೋಯ್ತು ಮಗ, ಯಾರಿಗೆ ಹೇಳಿಲ್ಲ, ಸಿಂಪಲಾಗಿ ಆಗಿದ್ದೀನಿ ಅಷ್ಟೇ. ಸರಿ ಹೋಗ್ಲಿ, ಫೋಟೋನಾದ್ರು ತೋರಿಸೋ ನೋಡೋಣ. ಅಷ್ಟೇ ತಾನೇ, ಇರು. ಇವಳ ಮಗ, ನೀನು ಮದುವೆಗೂ ಮುಂಚೆ ಸಿಗಬೇಕಿತ್ತು ನನಗೆ. ಏನು ಮಗ ಹಿಂಗೆ ಹೇಳ್ತಾ ಇದೀಯಾ? ಮಗ, ನಮ್ಮೂರಲ್ಲಿ ಯಾರನ್ನ ಕೇಳಿದ್ರು ಅವಳ ಬಗ್ಗೆ ಹೇಳ್ತಾರೋ, ಮಿಕ್ಕ ಮಾಡೋರಲ್ಲೇ ನಿನ್ನ. ನೀನು ಕರೆಕ್ಟಾಗಿರೋಳೆ ಸಿಕ್ಕಾಳೆ ಬಿಡು. ನಾನು ಮದುವೆ ಆಗಿರೋಳು ದೇವತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳು ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಿ, ನಾನು ನಿಮ್ಗೆ ಮೊದ್ಲೇನೆ ಹೇಳಿದ್ದೆ ನಾನು ಒಬ್ರನ್ನ ಲವ್ ಮಾಡಿದ್ದೆ ಅಂತ, ಆದ್ರೆ ಅವ್ನು ನನ್ನ ಚೀಟ್ ಮಾಡ್ದ. ಹೇಳಿದ್ದೆ, ಆದರೆ ಊರವರೆಲ್ಲ ನಾನು ಹೆಂಡತಿ ಬಗ್ಗೆ ಕೆಡ್ದ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ನನ್ನ ಹೆಂಡತಿ ಹಾಗಿರಬೇಕು ಹೀಗಿರಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿದ್ದೆ, ಆದರೆ ಅದು ಯಾರ್ಯಾರ ಜೊತೆನೋ ಸುತ್ತಿರೋಳ ಜೊತೆ ಮಲಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದಷ್ಟು ಬೇಗ ನೀನು ನಿಮ್ಮ ಮನೆಗೆ ಹೋಗು, ಡಿವೋರ್ಸ್ ಪೇಪರ್ ತಂದು ನಿನ್ನ ಮೊಕ್ಕದ ಮೇಲೆ ಸಿಗ್ತೀನಿ. ರೀ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಇಲ್ಲಿಂದ ಹೋಗು. ಸರಿ ಆಯ್ತು, ನೀವು ಖುಷಿಯಾಗಿರಿ, ನಾನು ಹೋಗ್ತೀನಿ. ಹಲೋ ವೆಂಕಿ. ಹಾಂ ಹೇಳು. ಡಿವೋರ್ಸ್ ಪೇಪರ್ ರೆಡಿ ಮಾಡು, ಕಾವ್ಯಾಗೆ ಡಿವೋರ್ಸ್ ಕೊಡ್ಬೇಕಂತ ಇದ್ದೀನಿ. ಯಾಕೋ, ಏನಾಯಿತು? ಇಬ್ಬರು ಚೆನ್ನಾಗೇ ಇದ್ರಲ್ವಾ? ನೀನು ಡಿವೋರ್ಸ್ ಪೇಪರ್ ರೆಡಿ ಮಾಡು, ನಿನಗೆ ಸಿಕ್ಕಾಗ ನಾನು ಹೇಳ್ತೀನಿ. ಸರಿ, ಓಕೆನಾ? ಓಕೆ, ರೆಡಿ ಮಾಡ್ತೀನಿ ಬಿಡು.
ಎಲ್ಲೋ ಶಿವ ಬರ್ತೀನಿ ಅಂದಿದ್ದ ಇನ್ನೂ ಬಂದೇ ಅಲ್ಲ. ಶಿವನಾ? ಹಾಂ, ಅಲ್ಲಿ ನೋಡು ಬಂದ. ಹಾಯ್ ಬ್ರೋ. ಏ ಪ್ಲೇ ಬಾಯ್, ನನಗೆ ಗೊತ್ತಿತ್ತು ಕಣ ನಿನಗೆ ಮ್ಯಾರೇಜ್ ಗಿರೇಜೆಲ್ಲ ಸೆಟ್ ಆಗಲ್ಲ ಅಂತ. ಬಿಡು ಹೋಗಲಿ, ಇನ್ನೂ ನೋಡೋಣ. ಏಯ್ ಎಲ್ಲರೂ ನಿಂತರ ಇರಲ್ವೋ? ಪಾಪ ಅವ್ನು ಮೊದಲೇ ಬೇಜಾರಲ್ಲಿದ್ದಾನೆ. ಮಗ ಅವಳ ಜೊತೆ ಏನಾದರೂ ಮಾತಾಡ್ದ? ಕಾಲು ಮೆಸೇಜು ಮಾಡಿದ್ಲು. ಆದರೆ ಅವಳ ಕ್ಯಾರೆಕ್ಟರ್ ಹೀಗಿದೆ ಅಂತ ಗೊತ್ತಾದ್ಮೇಲೆ ಅವಳ ಜೊತೆ ಮಾತಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಮಗ, ಅವಳ ಬಗ್ಗೆ ನೀನೇ ಹಿಂಗಂದ್ರೆ ನಿನ್ನ ಬಗ್ಗೆ ಏನಾದ್ರು ಗೊತ್ತಾದರೆ ಅಷ್ಟೇ. ನೋಡು, ಹುಡುಗರು ಏನು ಮಾಡೋದು ನಡೆಯುತ್ತೆ, ಹುಡುಗಿರ ವಿಷಯದಲ್ಲಿ ಹಾಗಲ್ಲ. ಈ ಸೊಸೈಟಿ 100 ಥರ ಮಾತಾಡುತ್ತೆ. ಯಾರೇನಾದರೂ ಅಂದ್ಕೊಳ್ಳಿ, ನಾನೊಂದು ಕೇಳ್ತೀನಿ, ಪ್ರಾಂಪ್ಟಾಗಿ ಹೇಳು. ಹೇಳು. ನಿಮ್ಮ ಮದುವೆ ಆಗಿ 1 ವರ್ಷ ಆಯಿತು, ಅವಳು ಯಾವ ಹುಡುಗನ ಜೊತೆ ಆದರೂ ಮಾತಾಡೋದು ನೋಡಿದ್ಯಾ? ಆ ಥರ ಅನಿಸಿದ್ಯಾ ನಿನಗೆ? ಇಲ್ಲ ಅಂದರೆ ನಿನ್ನ ಮೇಲೆ ಪ್ರೀತಿ ಏನಾದರೂ ಕಡಿಮೆ ಆಗಿದೆಯಾ? ಇಲ್ಲ, ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಹೇಗಿರಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೇ ಇದ್ದಾಳೆ. ಮತ್ತ್ಯಾಕೋ ಯೋಚನೆ ಮಾಡ್ತೀಯಾ? ಪಾಸ್ಟಲ್ಲಿ ನೀನು ತಪ್ಪು ಮಾಡಿದೆ ಅಲ್ಲ, ಹಾಗೆ ಅವಳು ತಪ್ಪು ಮಾಡಿರ್ಬೋದು. ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗೋದೇ ಜೀವನ. ಈಗಿನ ಜನ್ರೇಷನ್ನಲ್ಲಿ ಆ ಥರ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಗೋದು ತುಂಬ ಕಷ್ಟ. ಅವನು ಯಾರೋ ಏನೋ ಅಂದ ಅಂತ ನೀನು ಅವಳೇ ಡಿವೋರ್ಸ್ ಕೊಡೋದು ಸರಿ ಅಲ್ಲ ಅನಿಸುತ್ತೆ. ಹೋಗಿ ಫಸ್ಟ್ ಅವಳ ಜೊತೆ ಮಾತಾಡೋ. ಸರಿ, ಆ ಡಿವೋರ್ಸ್ ಪೇಪರ್ ಕೊಡು, ಯೋಚನೆ ಮಾಡ್ತೀನಿ. ಮಗ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಗಂಡ ಎಂತೆ ಅಂದಮೇಲೆ ಹೊಂದಾಣಿಕೆ ಇರಬೇಕು. ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಇಷ್ಟು ಹೇಳಬಲ್ಲೆ, ಇನ್ಮೇಲೆ ನಿನ್ನಿಷ್ಟ. ಹಲೋ, ನಾನು ನಿಮ್ಮ ಮನೆ ಕೆಳಗಡೆ ಇದ್ದೀನಿ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಗಿದ್ದಾರೆ ಮನೇಲೆಲ್ಲ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಒಂದು ವಾಕ್ ಹೋಗೋಣ ಬಾ. ಹ್ಮ್. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೀವು ಯೋಚಿಸ್ತಿರೋದನ್ನೇ ಹೇಳಿ. ನಿಮ್ಮ ಹೆಂಡತಿ ಒಬ್ಳು ಕ್ಯಾರೆಕ್ಟರ್ಲೆಸ್, ಅವಳ ಜೊತೆ ನೀವಿರೋಕ್ಕಾಗಲ್ಲ, ಸೊ ಡಿವೋರ್ಸ್ ಕೊಡೋಕ್ಕೆ ಅಂತ ಬಂದಿದ್ದೀರಾ ತಾನೇ? ಅದು ಹಾಗಲ್ಲ. ಮತ್ತಿನ್ನೇನು? ಏನು ಬೇಕು ನಿಮಗೆ? ನಾನು ನಿಮಗೆ ಮೋಸ ಮಾಡ್ತಿರೋಳ ಥರ ಕಾಣ್ತೀನಾ? ನೀ ನನ್ನ ಲೈಫಲ್ಲಿ ಬಂದಾಗಿಂದ ನಂಗೆ ಯಾವತ್ತೂ ಆ ಥರ ಫೀಲೇ ಆಗಿಲ್ಲ. ಆದರೆ ಸಿಕ್ತವರು ನನ್ನ ಹೆಂಡ್ತಿಗೆ ಹಾಗೆ ಹೀಗೆ ಅನ್ನೋದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಸಿ, ನೋ ಒನ್ ಈಸ್ ಪರ್ಫೆಕ್ಟ್, ಆಯ್ತಾ? ಎವ್ರಿ ಒನ್ ಮೇಕ್ಸ್ ಮಿಸ್ಟೇಕ್. ನಾನು ಗೊತ್ತಿಲ್ಲದಿರೋ ವಯಸ್ಸಲ್ಲಿ ತಪ್ಪು ಮಾಡಿದ್ದೀನಿ. ಐ ರಿಗ್ರೆಟ್ ಮೈ ಪಾಸ್ಟ್. ನಾನು ಪ್ರತಿದಿನ ದೇವ್ರನ್ನ ಬೇಡ್ಕೋತೀನಿ, ಪಾಸ್ಟ್ಗೆ ಹೋಗೋ ಥರ ಚಾನ್ಸ್ ಇದ್ರೆ ಕೊಡಪ್ಪ ಅಂತ, ಆ ತಪ್ಪನ್ನ ತಿದ್ಕೊಬರೋಣ ಅಂತ. ಆದರೆ ಆಗ್ತಿಲ್ಲ. ನಾನೇನು ಮಾಡಲಿ? ನಾನು ತಪ್ಪು ಮಾಡಿದ್ದೀನಿ, ಬಟ್ ಫಾರ್ ಗರ್ಲ್ಸ್ ಇಟ್ಸ್ ಡಿಫ್ರೆಂಟ್. ಓ, ಅದ್ಯಾಕೆ? ನಾವೇನು ಮನುಷ್ಯರಲ್ವಾ? ನೀವು ಮಾಡೋದು ತಪ್ಪಲ್ಲ ಈ ಸಮಾಜಕ್ಕೆ, ನಾವು ಮಾಡೋದು ಮಾತ್ರ ತಪ್ಪು. ಛೇ, ಈ ಸೊಸೈಟಿನೇ ಹೀಗೆ. ಸಿ, ಐ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಅಕ್ಸೆಪ್ಟ್ ಮೀ ಫಾರ್ ಹೂ ಐ ವಾಸ್, ಬಟ್ ಐ ಹೋಪ್ ಯು ವಿಲ್ ಅಕ್ಸೆಪ್ಟ್ ಮೀ ಫಾರ್ ಹೂ ಐ ಆಮ್. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆ ಪೇಪರ್ಸ್ನ ಕೊಡಿ, ಸೈನ್ ಮಾಡಿಕೊಡ್ತೀನಿ. ಇನ್ನೊಂದ್ಸರಿ ಈ ಥರ ಆಗಲ್ಲ. ಬಾ ಹೋಗೋಣ. ಈ ಜಗತ್ನಲ್ಲಿ ಯಾರೂ ಪರಿಪೂರ್ಣ ಅಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ಎಲ್ಲರೂ ತಪ್ಪು ಮಾಡಿರ್ತಾರೆ. ಆದರೆ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗೋದೇ ಜೀವನ. ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಫ್ಯೂಚರ್ನ ಹಾಳು ಮಾಡ್ಕೋಬೇಡಿ.